ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ. ಧರ್ಮಸ್ಥಳ ಕ್ಷೇತ್ರದ ಪರ ವಕೀಲ ಸಿ.ವಿ. ನಾಗೇಶ್ ಅವರು ವಕಾಲತನ ವಹಿಸಿದ್ದಾರೆ. ಅಂದ್ರೆ ಅಪಪ್ರಚಾರ ಮಾಡಲಾಗ್ತಿದೆ ಅನ್ನುವಂತಹ ಆರೋಪ ಇತ್ತು. ಅದಾದ್ಮೇಲೆ ನಾವು ನೋಡಿದ್ವಿ, ಬುರುಡೆ ಗ್ಯಾಂಗ್ ಬಂತು, ಯಾವುದೋ ಒಂದು ಬುರುಡೆ ಬಂತು. ಅದಾದ್ಮೇಲೆ ಒಂದು ಸ್ಕ್ರಿಪ್ಟ್ ರೆಡಿ ಆಗಿತ್ತು, ಡೈರೆಕ್ಟರ್ ರೆಡಿ ಇದ್ರು, ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಿರಲಿಲ್ಲ. ಅದಾದ್ಮೇಲೆ ಒಂದೊಂದೇ ಪಾತ್ರಗಳು ಹುಟ್ಕೊಳ್ತು. ಈಗ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಈ ಷಡ್ಯಂತ್ರ ಪ್ರಕರಣದಲ್ಲಿ ವರದಿಯನ್ನ SIT ಅಧಿಕಾರಿಗಳು ಸಲ್ಲಿಸಿದ್ದಾರೆ. ತಿಮರೋಡಿ, ಜಯಂತ್ ಟಿ, ಚಿನ್ನಯ್ಯ, ವಿಠಲ್ಗೌಡ, ಗಿರೀಶ್ ಮಠಣ್ಣನವರ್, ಸುಜಾತಾ ಭಟ್ ವಿರುದ್ಧ ವರದಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ ಪ್ರಕರಣದ A1 ಚಿನ್ನಯ್ಯ ಅಲಿಯಾಸ್ ಚಿನ್ನ. ನೋಡಿ, ಈಗ ಈ ಪ್ರಕರಣ ಮುಂದೆ ಏನಾಗಬಹುದು ಅನ್ನುವಂಥ ಕುತೂಹಲ ಸಹಜವಾಗಿದ್ದೇ ಇದೆ. ಈಗ ಅಪಪ್ರಚಾರವನ್ನು ಮಾಡಲಿಕ್ಕೋಸ್ಕರ ಧರ್ಮಸ್ಥಳದ ಹೆಸರನ್ನು ಇವರು ಬಳಸ್ಕೊಂಡಿದ್ದಾರಾ? ಯಾಕಂದರೆ ಅವರು ಕೋರ್ಟ್ಗೆ ಹೋಗಿದ್ರು, ತಡೆಯನ್ನು ಕೊಡಬೇಕು, ವಿಚಾರಣೆ ಮಾಡಬಾರ್ದು ಅಂಥೇಳಿ. ಬಟ್ ಕೋರ್ಟ್ ಕೇಳಲಿಲ್ಲ, ವಿಚಾರಣೆ ಮಾಡಿ ಬಟ್ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ತು. ಸಿ.ವಿ. ನಾಗೇಶ್ ಅವರು ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ವಕಾಲತನ ವಹಿಸಿದ್ದಾರೆ. ಹಾಗಾಗಿನೇ ಈಗ ಚಿನ್ನಯ್ಯ ಕೂಡ ಹಾಜರಾಗಿದ್ದಾರೆ. ಕುತೂಹಲ ಅಂತೂ ಸಹಜವಾಗಿ ಇದ್ದೇ ಇದೆ, ಏನಾಗ್ಬೋದು ಇದಕ್ಕೆ ಅಂತ. ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಯಾಕಂದರೆ ಮೇಲ್ನೋಟಕ್ಕೆ SIT ಅಧಿಕಾರಿಗಳ ತನಿಖೆ ನೋಡೋದಾದರೆ ಅಲ್ಲಿ ಕೆಲವೊಂದಿಷ್ಟು ಅಸ್ಥಿಪಂಜರಗಳು ಸಿಕ್ಕಿದ್ದು ಹೌದು. ಅದಕ್ಕೆ ಸಂಬಂಧಪಟ್ಟಂತೆ ಇವರೇ ಹೇಳಿದ ಹಾಗೆ ನೂರಾರು ಶವಗಳು, ನೂರಾರು ಬುರುಡೆಗಳು ಪತ್ತೆಯಾಗಲಿಲ್ಲ. ಬೆರಳೆಣಿಕೆಯಷ್ಟು ಗುಂಡಿಗಳಲ್ಲಿ ಮಾತ್ರ ಸಿಕ್ಕಿತ್ತು. ಹಾಗಾಗಿನೇ ಅನುಮಾನಗಳು ಹೆಚ್ಚಾಗ್ತಾ ಹೋಯಿತು. ಯಾಕೆಂದರೆ ಈ ಚಿನ್ನಯ್ಯನನ್ನು ತಮಿಳುನಾಡಿನಿಂದ ಕರ್ಕೊಂಬಂದು ಅವನಿಗೆ ಬ್ರೈನ್ ವಾಶ್ ಮಾಡಿ ಅಲ್ಲಿ ಡೈರೆಕ್ಷನ್ ಅವನಿಗೆ ಕಾಲ್ ಶೀಟನ್ನು ಕೊಟ್ಟು, ಅದಾದ ಮೇಲೆ ಅವನಿಗೆ ಆ್ಯಕ್ಷನ್ ಕಟ್ ಹೇಳಿ ಅವ್ರ ಮನೇಲಿ, ತಿಮರೋಡಿಯವ್ರ ಮನೆಯಲ್ಲಿ ಆತನಿಗೆ ವಾಸವಾಗಲಿಕ್ಕೆ ಅವಕಾಶವನ್ನು ಕೊಟ್ಟು ಅವ್ನಿಗೆ ಊಟನೂ ಹಾಕಿ, ಅದಾದ ಮೇಲೆ ಏನಾಯಿತು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಆದರೆ ಈಗ ಸತ್ಯ ಹೊರಬರಬೇಕಾಗಿದೆ. ಕೋರ್ಟ್ನಲ್ಲಿ ವಿಚಾರಣೆ ನಡೀತಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದಕ್ಕೆ ತಾರ್ಕಿಕ ಅಂತ್ಯ ಬಿದ್ದೇ ಬೀಳುತ್ತೆ. ಯಾಕಂದರೆ ಇಲ್ಲಿ ಮಠಣ್ಣವರಾಗಿರ್ಬೋದು, ತಿಮರೋಡಿ ಮತ್ತು ಜಯಂತು, ವಿಠಲ್ಗೌಡ, ಸುಜಾತಾ ಭಟ್ಟು ಒಂದೊಂದೇ ಪಾತ್ರಗಳು ಹುಟ್ಕೊಳ್ತಾ ಹೋಯಿತು. ಹಾಗಾಗಿ ಸಿ.ವಿ. ನಾಗೇಶ್ ಅವರು ಯಾವ ಥರದ ವಾದವನ್ನು ಮಂಡನೆ ಮಾಡ್ತಾರೆ ಅನ್ನೋದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಗ್ರಾಮ ಪಂಚಾಯಿತಿಯ ಲೆವೆಲ್ನಲ್ಲಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಡಾಕ್ಯುಮೆಂಟ್ಗಳಿರಲಿಲ್ಲ, ಮಿಸ್ ಆಗಿದ್ದಾವೆ. ಅಲ್ಲಿ ಹೆಣಗಳನ್ನು ಯಾವ ರೀತಿ ಹೂಳಲಾಗ್ತಾ ಇತ್ತು, UDR ಹೆಂಗೆ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿದ್ದಂಥ ಅಧಿಕಾರಿಗಳು ಏನು ಅಂದರೆ ಯಾವ ರೀತಿಯಾಗಿ ಈ ಪ್ರೊಸೀಜರ್ಗಳು ಮಾಡ್ತಾಯಿದ್ರು, ಸಹಜ ಸಾವು, ಕೊಲೆನಾ. ಯಾಕಂದರೆ ಕೆಲವೊಂದಿಷ್ಟು ಆರೋಪಗಳನ್ನು ಕೇಳ್ತಾ ಇದ್ದರೆ ಕೆಲವೊಬ್ಬರು ಹೇಳ್ತಾ ಇದ್ರು ಏನೋ ನಡೆದಿರಬಹುದು ಅನ್ನುವಂಥ ಅನುಮಾನಗಳು. ಹಾಗಾಗಿನೇ ನಡೆದಿದೆಯಾ ಅಥವಾ ಇಲ್ವಾ, ಅಥವಾ ಇದು ನಿಜಕ್ಕೂ ಬುರುಡೆ ಬಿಟ್ಟಿದ್ದ, ಕೋರ್ಟ್ನಲ್ಲಿ ಅದು ಪ್ರೂವ್ ಆಗುತ್ತೆ. ಹಾಗಾಗಿನೇ ಮೇಲ್ನೋಟಕ್ಕೆ ಗೊತ್ತಾಗಿರೋದು ಬುರುಡೆ ಗ್ಯಾಂಗು ಷಡ್ಯಂತ್ರವನ್ನು ಮಾಡಿತ್ತು ಧರ್ಮಸ್ಥಳದ ವಿರುದ್ಧ ಅನ್ನೋದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಈ ಕೋರ್ಟ್ ವಿಚಾರಣೆ ಆರಂಭ ಆಗಿದೆ ಅಂದರೆ ಬಹಳ ಕುತೂಹಲ ಇದೆ. ಯಾಕಂದರೆ ಅಪಪ್ರಚಾರ ಮಾಡಲಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾದಂಗೆ ಆಗಿತ್ತು ತನಿಖೆ ಸಂದರ್ಭದಲ್ಲಿ. ಈಗ ಕೋರ್ಟ್ನಲ್ಲೂ ಕೂಡ ಅದು ಪ್ರೂವ್ ಆಯಿತು ಅಂತ ಹೇಳಿದ್ರೆ ಮುಖಭಂಗ ಆಗಬಹುದಾ ಈ ಒಂದು ಗ್ಯಾಂಗ್ಗೆ ಅಂತ? ಪ್ರಭು, ಹೌದು, ಬಹಳ ನಿರ್ಣಾಯಕ ಘಟ್ಟಕ್ಕೆ ಪ್ರಕರಣ ತಲುಪಿತ್ತು. ಅಂದ್ರೆ SIT ಒಂದು ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಿತ್ತು. ಇದಾದ ಬಳಿಕ ಯಾಕಂದ್ರೆ ಧರ್ಮಸ್ಥಳವನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಗಿತ್ತು ಮತ್ತು ಧರ್ಮಸ್ಥಳ ವಿರುದ್ಧ ಒಂದು ಷಡ್ಯಂತ್ರವನ್ನ ಮಾಡಲಾಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಅವರ ಪರವಾಗಿಯೂ ಕೂಡ ವಕೀಲರು ಸಿ.ವಿ. ನಾಗೇಶ್ ಅವರು ನಮ್ಗೆ ವಾದವನ್ನ ಮಂಡಿಸೋದಕ್ಕೆ ಅವಕಾಶವನ್ನ ಕೊಡಬೇಕು, ಸತ್ಯತೆ ಏನಿದೆ ಅದನ್ನ ಹೊರತರೋದಕ್ಕೂ ಕೂಡ ಒಂದು ಅವಕಾಶ ಕೊಟ್ಟು ಮತ್ತು ಈ ಎಲ್ಲಾ ಗೊಂದಲಗಳಿಗೂ ಕೂಡ ಒಂದು ಶಾಶ್ವತ ತೆರೆಯನ್ನ ಎಳಿಬೇಕು ಅನ್ನುವಂತ ಕಾರಣಕ್ಕೋಸ್ಕರ ನ್ಯಾಯಾಲಯಕ್ಕೂ ಕೂಡ ಅವರು ಮನವಿಯನ್ನ ಸಲ್ಲಿಸಿದ್ರು. ಸೊ ನ್ಯಾಯಾಲಯಕ್ಕೆ ಸಮ್ಮತಿಯನ್ನ ಕೂಡ ನೀಡಿತು. ಸೊ ಅದರ ಭಾಗವಾಗಿ ಇವತ್ತು ಸಿ.ವಿ. ನಾಗೇಶ್ ಅವರು ಧರ್ಮಸ್ಥಳದ ಪರ ಇವತ್ತು ವಕಾಲತನ್ನ ವಹಿಸಿದ್ದಾರೆ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಇವತ್ತು ಅವರು ಹಾಜರಾಗಿದ್ದಾರೆ. ಅವರು ಮಾತ್ರ ಅಲ್ಲ, ಅವರ ಜೊತೆಗೆ ಸುಮಾರು 10 ಜನ ನ್ಯಾಯವಾದಿಗಳು ಕೂಡ ಅಲ್ಲಿ ಆಗಮಿಸಿರುವಂತದ್ದು. ಪ್ರಮುಖವಾಗಿ ಈ SIT ವರದಿ ಸಲ್ಲಿಸುವ ಸಂದರ್ಭ ಇದರ ಒಂದು ಷಡ್ಯಂತ್ರದ ರೀತಿ ನಮಗೆ ಕಾಣಿಸ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡಿದ್ರು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸಲಿಕ್ಕೆ ಇರುವಂತದ್ದು. ಮಹೇಶ್ ತಿಮರೋಡಿ, ಜಯಂತ್ ಟಿ, ಚಿನ್ನಯ್ಯ, ವಿಠಲ್ಗೌಡ, ಗಿರೀಶ್ ಮಠಣ್ಣನವರ್, ಸುಜಾತಾ ಭಟ್ ಇವರ ವಿರುದ್ಧ ಒಂದು ಕಾನೂನು ಕ್ರಮ ಆಗ್ಬೇಕು. ಷಡ್ಯಂತ್ರದಿಂದ ಯಾರೆಲ್ಲ ಇದ್ದಾರೆ ಮತ್ತು ಯಾವ ರೀತಿ ವ್ಯವಸ್ಥಿತವಾಗಿ
ಈ ತರದ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನುವಂತಹ ರೀತಿಯಲ್ಲಿ ಅವರು ಇವತ್ತು ಆ ವಾದವನ್ನ ಸದ್ಯ ಮಂಡಿಸಲಿಕ್ಕಿರುವಂತದ್ದು. ಸೊ ಇದರ ಜೊತೆಗೆ ಇವತ್ತು ನ್ಯಾಯಾಲಯ ಕೂಡ ಈ ತನಿಖೆಯನ್ನ ಅಂದ್ರೆ ವಿಚಾರಣೆಯನ್ನ ಮಾಡ್ಲಿಕ್ಕಿದೆ. ಯಾಕಂದ್ರೆ ಪ್ರಮುಖವಾಗಿ ಷಡ್ಯಂತ್ರದ ವಿರುದ್ಧ ತನಿಖೆ ಆಗ್ಬೇಕು ಅನ್ನುವಂತ ಆಗ್ರಹ ಕೇಳಿ ಬಂದಿತ್ತು. ಷಡ್ಯಂತ್ರ ಅನ್ನುವಂಥದ್ದಾಗಿದ್ರೆ ಯಾಕೆ ಈ ಆರೋಪಿಗಳದ್ದು ಬಂಧನ ಆಗಿಲ್ಲ ಅನ್ನುವಂತ ಪ್ರಶ್ನೆ ಕೂಡ ಒಂದು ಅರ್ಥದಲ್ಲಿ ಗೊಂದಲಕ್ಕೆ ಕಾರಣವಾಗಿತ್ತು. SIT ಯಾವುದೇ ರೀತಿ ಸಾರ್ವಜನಿಕವಾಗಿ ಇದಕ್ಕೆ ಉತ್ತರವನ್ನ ಕೊಟ್ಟಿಲ್ಲ. ಹಾಗಾಗಿ ಕೋರ್ಟ್ ಕಲಾಪದ ಮೇಲೆಯೇ ಎಲ್ಲರ ದೃಷ್ಟಿ ಇರುವಂತದ್ದು. ಸೊ ಇವತ್ತು ಕೇವಲ ವಕೀಲರು ಮಾತ್ರ ಅಲ್ಲ, CV ನಾಗೇಶ್ ಅವರು ಮಾತ್ರ ಅಲ್ಲ, ಇವ್ರ ಜೊತೆಗೆ ಆರೋಪಿ ಚಿನ್ನಯ್ಯ, A1 ಆರೋಪಿ ಚಿನ್ನಯ್ಯ ಏನು ಆತ ಜಾಮೀನನ್ನ ಪಡೆದಿದ್ನೋ ಆತ ಕೂಡ ಇವತ್ತು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾನೆ. ಸೊ ಇಲ್ಲಿ CV ನಾಗೇಶ್ ಅವರು ಯಾವ ತರ ವಾದವನ್ನ ಮಂಡಿಸ್ತಾರೆ, ಅದರ ಜೊತೆಗೆ ಚಿನ್ನಯ್ಯ ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾನೆ ಮತ್ತು ಇದೊಂದು ಷಡ್ಯಂತ್ರ ಅನ್ನುವಂತ ವಿಚಾರಕ್ಕೆ ಬಂದಿದ್ದು ಕನೆಕ್ಟ್ ಆಗುತ್ತಾ, ನ್ಯಾಯಾಲಯ ಏನಾದ್ರೂ ಮುಂದೆ ಪ್ರತ್ಯೇಕವಾಗಿ ಈ ಷಡ್ಯಂತ್ರ ಅನ್ನುವಂತ ಒಂದು ಆರೋಪ ಏನ್ ಕೇಳಿ ಬಂದಿದೆಯೋ ಇದರ ತನಿಖೆಯನ್ನ ಮಾಡಿ ಅನ್ನುತ್ತಾ ಅನ್ನುವಂತಹ ವಿಚಾರಗಳು ಕೂಡ. ಇದರ ಜೊತೆಗೆ ಈ ಪ್ರಕರಣ ಒಂದೇ ಆಯಾಮವನ್ನ ಹೊಂದಿಲ್ಲ, ಅನೇಕ ಆಯಾಮಗಳನ್ನ ಕೂಡ ಹೊಂದಿರುವಂತದ್ದು. ಇನ್ನೊಂದ್ ಕಡೆಯಿಂದ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಈ ಪ್ರಕರಣ ತನಿಖೆ ಆಗ್ತಾ ಇದೆ. ಅಂದ್ರೆ ಅನುಮಾನಾಸ್ಪದ ಸಾವನ್ನ SIT ತನಿಖೆ ಮಾಡ್ತಾ ಇಲ್ಲ, ಅದನ್ನ ತನಿಖೆ ಮಾಡಬೇಕು. ಸುಮಾರು 70ಕ್ಕೂ ಅಧಿಕ ಇಂಥ ಪ್ರಕರಣಗಳು ಇದೆ. ಸೊ ಅದರ ಬಗ್ಗೆ ಕೂಡ ಕೂಲಂಕುಷವಾಗಿ ತನಿಖೆಯನ್ನ ಮಾಡಬೇಕು. ಯಾಕಂದ್ರೆ SITಗೆ ಒಂದು ಠಾಣೆಯ ಹಕ್ಕನ್ನ ನೀಡಲಾಗಿದೆ, ಆ ಒಂದು ಮಹತ್ವವನ್ನ ನೀಡಲಾಗಿದೆ. ಸೊ ಈ ಆಯಾಮದಲ್ಲೂ ಕೂಡ ಒಂದು ವಾದ ವಿವಾದಗಳು ನಡೀತಾ ಇದೆ. ಸೊ ಅಂತಿಮವಾಗಿ ಈ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲುತ್ತೆ, ಇದು ಷಡ್ಯಂತ್ರ ಹೌದಾ ಅಲ್ವಾ, ಪೂರ್ವನಿಯೋಜಿತವಾಗಿರುವಂತಹ ಕೃತ್ಯ ಅನ್ನೋದಕ್ಕೆ ಏನು ಪೂರಕವಾದ ಸಾಕ್ಷ್ಯಗಳು ಸಿಗುತ್ತೆ, ಮತ್ತೆ ಅಲ್ಲಿರುವಂತ ಉಳಿದ ಅನುಮಾನಾಸ್ಪದ ಸಾವಿನ ಪ್ರಕರಣಗಳಿಗೆ ಯಾವ ತರ ತಾರ್ಕಿಕ ತೆರೆ ಬೀಳುತ್ತೆ, ಎಲ್ಲವೂ ಕೂಡ ಸದ್ಯ ಕುತೂಹಲ ಕಾರಣವಾಗಿದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.